ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಮಂಡೇ ವ್ಲಾಗ್. ನಾವು ಮೊನ್ನೆ ಹೇಳಿದ್ದೆ 7:30 ಆಯ್ತು ಮನೆಗೆ ಬರೋಗಲ್ಲ ನೀವನ್ನೆಲ್ಲ ಗಿಡಗಳು ತೊಗೊಂಬರೋಗಲ್ಲ ಅಂಥೇಳಿ. ನಾವು ತಂದಿದ್ದು ಒಂದು 6 ಫಾರ್ಮ್ ಗಿಡ, 6 ಅಡಿಕೆ ಗಿಡಗಳು, ಆಮೇಲೆ 2 ಶೋ ಗಿಡಗಳು ತೊಗೊಂಬಂದೀನಿ. ಸದ್ಯಕ್ಕೆ ಇಷ್ಟೇ ತೊಗೊಂಬಂದೀವಿ, ಮತ್ತು ಬೇಕಂದ್ರೆ ಮತ್ತೆ ಹೋಗಿ ತೊಗೊಂಬರ್ತೀವಿ. ಯಾಕಂದ್ರೆ ನಮ್ಮದು ಹೊಲನ ಐತಲ್ಲ, ಹೀಗಾಗಿ ನಾವು ಬೇಕಾದಿದ್ದನ್ನು ಹೋಗಿ ತೊಗೊಂಬಂದು ಹಚ್ಚಾಕತ್ತೀವಿ. ಇವನ್ ಹಚ್ಚೋ ಪ್ಲ್ಯಾನ್ ಅಂತಂದ್ರೆ ಈ ಗೇಟಿಂದ ಆ ಕಡೆ ಈ ಕಡೆನ ಫಾರ್ಮ್ ಗಿಡ ಮತ್ತು ಅಡಿಕೆ ಗಿಡ ಹಚ್ಬೇಕಂತ ಮಾಡಿದ್ವಿ. ಫಸ್ಟಿಗೆನ ತೆಗಿಸಿ ಎಲ್ಲ ರೆಡಿ ಇಟ್ಟಿದ್ವಿ. ರೆಡಿ ಇಟ್ಟು ಸಂಡೇ ನೈಟ್ ತೊಗೊಂಡು ಬಂದ್ವಿ. ಮಂಡೇ ಬೆಳಗ್ಗೆ ಎಲ್ಲ ಇವನ್ನ ತೆಗಿಸಿ ರೆಡಿ ಮಾಡಿಟ್ವಿ. ಈವ್ನಿಂಗ್ ಅನ್ನೋಗಲೇ ಇವನ್ನೆಲ್ಲನೂ ಹಚ್ಚಾಕತ್ತೇವಿ. ಇವಾಗ ಯಾರೆಲ್ಲ ನನ್ನ ವಿಡಿಯೋಸ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳತ್ತೀನಿ. ಬರೀ ನಾವು ಹೆಂಗೆ ಗಿಡಗಳು ಹಚ್ತೇವೆ ಅಂತಲೇ ತೋರಿಸ್ತೇನಂತ. ಗಿಡಗಳನ್ನ ತೊಗೊಂಬಂದು ಹಚ್ಚೋದೇನು ದೊಡ್ಡ ಮಾತಿರಂಗಿಲ್ಲ. ಆದರೆ ತಂದ ಮೇಲೆ ಅವನ್ನ ನಾವು ಏನು ಹಚ್ಚಿ ನಾವು ಎಷ್ಟು ಚಂದ ಕಾಪಾಡ್ಕೋತೀವಲ್ಲ, ಅದೇ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಈಗಾಗಲೇ ನಮ್ಮ ಹೊಲದೊಳಗನ ಒಂದು 15ರಿಂದ 20 ಸಾಗುವಾನಿ ಗಿಡಗಳು ಅದಾವು. ಒಂದು 15 ಗಿಡಗಳು ಪ್ಯಾರ್ಲೆ ಗಿಡಗಳು ಅದಾವು. ಒಂದು ರಾಮಫಲ ಐತಿ, ಆಮೇಲೆ ಸೀತಾಫಲ ಇದಾವೆ, ಚಿಕ್ಕು ಗಿಡಗಳು ಅದಾವು. ಅದೇ ಥರನ ನಮಗೆ ಬೇಕಾಗಿದ್ದು ಇಷ್ಟು ಬೇಕಾಗಿದ್ದು ಅಡಿಕೆ ಗಿಡಗಳು ಮತ್ತು ಫಾರ್ಮ್ ಗಿಡ ಯಾಕಂತಂದ್ರೆ ಶೋಕೂ ಆಗ್ತೈತಿ, ಆಮೇಲೆ ಕಾರ್ ನಿಲ್ಲಿಸ್ಲಿಕ್ಕೆ ನೆರಳೂ ಆಗ್ತೈತಿ ಅನ್ನೋ ಕಾರಣಕ್ಕೆ ನಾವು ನಮ್ಮದೇ ಒಂದು ಫಾರ್ಮ್ ಹೌಸ್ ಟೈಪ್ ಮಾಡ್ಕೋಬೇಕು ಅಂತೇಳಿನೇ ಪ್ಲ್ಯಾನ್ ಮಾಡ್ಕೊಳಕತ್ತೇವಿ. ಈ ಪ್ಲ್ಯಾನ್ ಎಲ್ಲ ಒಮ್ಮೆಲೇ ಆಗಂಗಿಲ್ಲ. ದಿನ ನಾವು ಹೆಂಗೆ ಮಾಡ್ಕೋತೇವಲ್ಲ ಆ ರೀತಿ ಪ್ಲ್ಯಾನ್ ಎಲ್ಲ ವರ್ಕೌಟ್ ಆಕ್ಕೈತಿ. ಈಗ ಸದ್ಯಕ್ಕೆ ನಮಗೆ ಕೈಲೇ ಎಷ್ಟು ಆಕೈತಲ್ಲ ಅಷ್ಟು ಹೋಗಿ ಗಿಡಗಳು ತೊಗೊಂಬಂದು ನಾವು ಹಚ್ಚಾಕತ್ತೇವಿ. ಪಾಪ ಈ ಅಂಕಲ್ಗಳು ಬೆಳಗ್ಗೆನೇ ಬಂದು ಇಷ್ಟೆಲ್ಲ ಇವನ್ನೆಲ್ಲ ತೆಗೆದು ಸ್ಟಾರ್ಟಿಂಗ್ ಅದಕ್ಕೆ ಸಗಣಿ ಗೊಬ್ಬರ ಹಾಕಿದ್ರು. ಸಗಣಿ ಗೊಬ್ಬರ ಹಾಕಿದ ಮೇಲೆ ಕೆಂಪು ಮಣ್ಣು ಹಾಕಿದ್ರು. ಕೆಂಪು ಮಣ್ಣು ಹಾಕಿ ಏನದಾವಲ್ಲ ಆ ಗಿಡಗಳ್ನ ಹಾಕಿ ಎಲ್ಲ ಮುಚ್ಚಾಕತ್ತಾರ. ಸದ್ಯಕ್ಕೆ ದೇವರು ನಮ್ಮ ಕೈಲೇ ಇಷ್ಟು ಮಾಡ್ಸಕ್ಕೆ ಹಚ್ಚಾನಂದ್ಮೇಲೆ ಇವು ಚಲೋತ್ತಾಗೆ ಬೆಳೆದು ದೊಡ್ಡ ಆದಮೇಲೆ ಇನ್ನೂ ಖುಷಿ ಅನ್ನಿಸ್ತೈತೆ ನಮಗೆ. ಯಾರೆಲ್ಲ ಗಾರ್ಡನಿಂಗ್ ಮಾಡಕತ್ತೀರಿ ಅವನ್ನ ಸ್ವಲ್ಪ ನಮಗೂ ಟಿಪ್ಸ್ನ ಕೊಡ್ರಿ ಅಂತ ಹೇಳ್ತೀನಿ. ನಮಗೆ ಗೊತ್ತಿರೋದನ್ನ ನಾವು ಮಾಡತ್ತೀವಿ. ಇನ್ನೂ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಇತ್ತು ಅಂತಂದ್ರೆ ನಮ್ಗೆ ಹಿಂಗೆ ಗಿಡಗಳು ಬೆಳೆಸಿದ್ರೆ ಹಿಂಗೆ ಚಲೋ ಆಗ್ತೈತಿ ಅಂತ ಟಿಪ್ಸ್ ಕೊಡೋರು ಇರ್ತಾರೆ. ಅದನ್ನು ನಮ್ಗೆ ಹೇಳಿದ್ರೂ ಭಾಳ ಚಲೋ ಆಕೈತಿ. ಅಂದ್ರೆ ಗಿಡಗಳು ಬೆಳೆಸ್ಲಿಕ್ಕೂ ನಮ್ಗೆ ಹೆಲ್ಪ್ ಆಗ್ತೈತಿ ಅಂತ ನಿಮ್ಮಲ್ಲಿ ನಾವು ಕೇಳ್ಕೊತೀನಿ ಅಂತ. ಇದಕ್ಕೆ ಇಷ್ಟ ನರಿನಿ ಇದೆ ಮನ್ರಿ. ಇದು ಒಳಗೆ ಹೋಗತ್ ನರಿ ತುಂಬಿ ಹೋಗತ್ತಂತ ಕಾಣಿಸ್ತೈತಿ. ಇದು ಹಿಟ ಐತದ.
ಗಿಡ ರೀ. ಇದು ಪಾಮ್ ಗಿಡ ಮತ್ತು ಪಾಮ್ ಗಿಡ, ಅಡಿಕೆ ಗಿಡ, ಪಾಮ್ ಗಿಡ, ಅಡಿಕೆ ಗಿಡ. ಹಾಂ ಹೇಳ. ನಾವು ಗಿಡ ತಂದೇವಿ, ಇಲ್ಲೆಲ್ಲ ಹಚ್ಚೇವಿ. ಅಲ್ಲೆಲ್ಲ ಏನು ಹಚ್ಚಿದ್ದೀರು ನಾವು? ಗಿಲ ಹಚ್ಚಿದ್ದೀನಿ. ಗಿಲ ಹಚ್ಚೇವಿ. ಗಿಲ ಹಚ್ಚಿ ಮಣ್ಣು ಹಾಕಿ ಮುಚ್ಚಿಬಿಟ್ಟೇವಿ. ಮುಟ್ಟಿಸಿ ನೀರು ಹೊಟ್ಟಿ ಒಂದಿನ ಅವತ್ತಿಂದ ಹುಟ್ಟ್ಯಾವ. ಹುಟ್ಟ್ಯಾವ, ಅವತ್ತಿಂದ ಹುಟ್ಟ್ಯಾವ. ಅದಕ್ಕೆ ಎಲ್ಲರೂ ಏನು ಮಾಡ್ರಿ, ಪೂರ್ತಿ ವಿಡಿಯೋನ ನೋಡ್ರಿ. ಇದನ್ನ ಪೂರ್ತಿ ಇದನ್ನ ವಿಡಿಯೋನ ನೋಡ್ರಿ. ಅಂದ್ರೆ ಏನು ಅನ್ನೋದು ಗೊತ್ತಾಕೈತಿ, ಯಾವ ಗಿಡಗಳು ಅನ್ನೋದು ಗೊತ್ತಾಕೈತಿ. ನಮ್ದಿರು ಹೇಳಕತ್ತಾನ ನೋಡ್ರಿ. ನೋಡ್ರಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟಕ್ಕೆ ನಾನು ವ್ಲಾಗ್ ಇವತ್ತಿಗೆ ಮುಗಿಸಾತೇನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಹೇಳ. ಥ್ಯಾಂಕ್ ಯು ಸೋ ಮಚ್.